ನಮ್ಮ ಮಾಧ್ಯಮಗಳ ಮೂರ್ಖತನ ಹೇಗಿದೆ ನೋಡ್ರಿ. 114 ಪ್ರೆಸ್ ಮೀಟ್ಗಳನ್ನ ಮಾಡಿದಂತಹ ಮನಮೋಹನ್ ಸಿಂಗ್ ಗ್ರೇಟ್ ಆಗ್ತಾರ ಅಥವಾ 0 ಪ್ರೆಸ್ ಮೀಟ್ ಮಾಡಿದಂತಹ ನರೇಂದ್ರ ಮೋದಿ ಅವರು ಗ್ರೇಟ್ ಆಗ್ತಾರ? 114 ದೇಶ ಸ್ವತಂತ್ರ ಬಂದ ನಂತರ ಏನು ದೇಶವನ್ನ ಆಳಿದಂತ ಅಷ್ಟು ಪ್ರಧಾನಮಂತ್ರಿಗಳಲ್ಲಿ 114 ಹೈಯೆಸ್ಟ್ ಪ್ರೆಸ್ ಮೀಟ್ ಮಾಡಿದಂತಹ ಯಾರಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅವರು. 114. ಅದಾದ ನಂತರ ನೆಹರು ಅವರು, ಅದಾದ ನಂತರ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅಟಲ್ ಬಿಹಾರಿ ವಾಜಪೇಯಿ, ಚರಣ್ ಸಿಂಗ್ ಮೊದಲುಗೊಂಡು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆದ್ರೆ ಇವತ್ತಿನ ಪ್ರಧಾನಮಂತ್ರಿಗಳು ಒಂದೇ ಒಂದು ಪ್ರೆಸ್ ಮೀಟ್ ಆಗಲಿ ಜನರ ಮುಂದೆ ಬಂದು ಪ್ರೆಸ್ ಮುಂದೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ತಪ್ಪಿಸಿಕೊಂಡು ತಿರುಗ್ತಾ ಇದ್ದಾರೆ ಅಂತಂದ್ರೆ ಯಾರು ಗ್ರೇಟು? ಎಲ್ಲರೂ ಹೇಳ್ತಾರೆ ನರೇಂದ್ರ ಮೋದಿ ಅವರು ಗ್ರೇಟು, ವಿಶ್ವಗುರು, ಜಗದ್ಗುರು ಅಂತೇಳಿ ಮಾರ್ಕೆಟಿಂಗ್ ಮಾಡ್ತಾರಲ್ಲ. ಇದೇ ಮನಮೋಹನ್ ಸಿಂಗ್ ಅವರು ಆಡಳಿತ ಮಾಡಬೇಕಾದ್ರೆ ಏನೆಲ್ಲ ಹಬ್ಬಿಸಿದ್ರು, ಏನೆಲ್ಲ ಮಾಡಿದ್ರು. ಕಲ್ಲಿದ್ದಲ ಸ್ಕ್ಯಾಮ್ ಅಂತಂದ್ರು, 2G ಹಗರಣ ಅಂತಂದ್ರು. ನಾವು ಅಧಿಕಾರಕ್ಕೆ ಬಂದರೆ ನಾವು ಏನು ಈ ಕಲ್ಲಿದ್ದಲ ಹಗರಣ ಮತ್ತು 2G ಸ್ಕ್ಯಾಮ್ ಅನ್ನ ಏನು ಶಿಕ್ಷೆಗೆ ಗುರುಪಡಿಸ್ತೀವಿ, ಯಾರು ಆರೋಪಿಗಳಿದ್ದಾರೆ, ಯಾರು ಅಪರಾಧಿಗಳಿದ್ದಾರೆ ಅವ್ರಿಗೆ ಜೈಲ್ಗೆ ಹಾಕಿಸ್ತೀವಿ ಅಂದ್ರಲ್ಲ. ಇವತ್ತಿನವರೆಗೂ 10.5 ವರ್ಷ ಆಯ್ತಲ್ಲ, ಇವತ್ತಿನವರೆಗೂ ಯಾರಿಗಾದ್ರೂ ಅರೆಸ್ಟ್ ಮಾಡಿಸಿದಾರ? ಯಾರಿಗಾದ್ರೂ ಶಿಕ್ಷೆ ಕೊಡಿಸಿದಾರ? ಇಲ್ಲ. ಹಾಗಾದ್ರೆ ಜನರಿಗೆ ಮೋಸ ಮಾಡ್ದಂಗಲ್ವಾ? ಜನರು ಮೂರ್ಖರಲ್ವಾ? ಜನರೇನೋ ಮೂರ್ಖರನ್ನಾಗಿ ಮಾಡಿದ್ರು. ಈ ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ದಾರ್ರಿ? ಯಾಕ್ರಿ ಆ ಪ್ರಶ್ನೆ ಮಾಡ್ತಾ ಇಲ್ಲ ಅವರು? ಯಾವ್ದು ಪ್ರಶ್ನೆ ಮಾಡ್ತಾ ಇಲ್ಲ. ಇದೇ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಅಂದ್ರು, ಅವರು ಮಾತಾಡದೇ ಇಲ್ಲ ಅಂತಂದ್ರು, ಮೌನಿ ಮನಮೋಹನ್ ಸಿಂಗ್ ಅಂತಂದ್ರು. ಏನೆಲ್ಲ ಹೇಳಿದ್ರು ಸಹ ಇವತ್ತು ಇಡೀ ಜಗತ್ತು ಕಂಡಂತ ಶ್ರೇಷ್ಠ ಆರ್ಥಿಕ ತಜ್ಞ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಈ ದೇಶ ಸಂಕಷ್ಟದಲ್ಲಿದ್ದಾಗ ಅದನ್ನ ಪಾರು ಮಾಡಿದಂತಹ ಯಾವ್ದಾದ್ರೂ ಪ್ರಧಾನಮಂತ್ರಿ ಇದ್ರೆ ಅದು ಮನಮೋಹನ್ ಸಿಂಗ್ ಅವರು. ನೋಡಿ, ನರೇಗಾ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, RTI ಇರ್ಬೋದು, ಫುಡ್ ಸೆಕ್ಯೂರಿಟಿ ಇರ್ಬೋದು, ಎಲ್ಲವೂ ಸಹ ಕೊಟ್ಟಿದ್ದು ಮನಮೋಹನ್ ಸಿಂಗ್ ಅವರು. ಇವತ್ತು ನಾವು ಅವರನ್ನ ಮರ್ತಿದ್ದೀವಿ. ಅವರ ವಿರುದ್ಧ ಅವರನ್ನ ನಗೆಪಾಟ್ಲು ಮಾಡೋದಕ್ಕೋಸ್ಕರವಾಗಿ ಒಂದು ಸಿನಿಮಾ ತಯಾರು ಮಾಡ್ತಾರೆ. ಮನಮೋಹನ್ ಸಿಂಗ್ ಅವರ ರೀತಿಯಲ್ಲಿ ಅನುಪಮ್ ಖೇರ್ಗೆ ಹಾಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಅವಾಗ್ಲೂ ಸಹ ಯಾವ ಮಾಧ್ಯಮದವರು ಬಾಯಿ ತೆಗೆಯೋದಿಲ್ಲ, ಯಾರು ಪ್ರಶ್ನೆ ಮಾಡೋದಿಲ್ಲ. ಯಾಕಂದ್ರೆ ಮಾಧ್ಯಮಗಳು ಇವತ್ತು ಮಾರ್ಕೊಂಡ್ ಬಿಟ್ಟಿದಾರಲ್ಲ. ಯಾವ್ದಾದ್ರೂ ಒಬ್ಬ ಪತ್ರಕರ್ತನಿಗೆ ತನ್ನದೇ ಆದಂತಹ ಆತ್ಮಗೌರವ ಇರುತ್ತೆ. ಆ ಆತ್ಮಗೌರವಕ್ಕೆ ಚ್ಯುತಿ ಬರುವಂತಹ ಕೆಲಸ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂತಂದಾಗ ಅವರನ್ನ ನಾವು ಏನ್ ಮಾಡ್ಬೇಕು? ಪ್ರಶ್ನೆ ಮಾಡ್ಬೇಕಲ್ವಾ? ಎಲೆಕ್ಷನ್ ಟೈಮ್ ನಲ್ಲಿ ಪ್ರಧಾನಮಂತ್ರಿಗಳು ತಾವಿದ್ದಲ್ಲಿಗೆ ಮೀಡಿಯಾದವ್ರನ್ನ ಸಪರೇಟ್ ಮೀಡಿಯಾದವ್ರನ್ನ ಕರ್ಸ್ಕೊಳ್ತಾರೆ. ನ್ಯೂಸ್ 18 ನೆಟ್ವರ್ಕ್ ಅವ್ರನ್ನ ಒಂದ್ಸರಿ, TV9 ನೆಟ್ವರ್ಕ್ ಒಂದ್ಸರಿ, ಏಷ್ಯಾನೆಟ್ ನೆಟ್ವರ್ಕ್ ಒಂದ್ಸರಿ ಕರೆಸ್ತಾರೆ. ಅವ್ರು ಹೇಳುವಂತಹ ಪ್ರಶ್ನೆಗಳನ್ನ ಮುಂಚಿತವಾಗಿ ಕೊಡ್ತಾರೆ. ಆ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಶಬಾಷ್ಗಿರಿ ಪಟ್ಕೊಳ್ತಾರೆ. ಯಾವತ್ತು ಮೀಡಿಯಾಗಳ ಮುಂದೆ ಬಂದು ಪ್ರಶ್ನೆ ಕೇಳೇ ಇಲ್ವಲ್ಲ, ಪ್ರಶ್ನೆಗೆ ಉತ್ತರ ಕೊಟ್ಟೇ ಇಲ್ವಲ್ಲ. ಇವತ್ತು ರವೀಶ್ ಕುಮಾರ್ ಇರ್ಬೋದು, ಇವರೆಲ್ಲರೂ ನರೇಂದ್ರ ಮೋದಿ ಅವರು ಮಾತನಾಡಬೇಕು ಅಂತ ಇದಾರಲ್ಲ. ಯಾವತ್ತಾದ್ರೂ ಮೀಡಿಯಾಗಳ ಮುಂದೆ ಬಂದಿದಾರ? ಯಾರು ಗ್ರೇಟು? 114 ಗ್ರೇಟಾ, 0 ಗ್ರೇಟಾ? ಇದನ್ನ ಪ್ರಶ್ನೆ ಮಾಡಬೇಕಾಗಿರುವಂತದ್ದು ಯಾರ್ರಿ? ಈ ಮೀಡಿಯಾ, ಈ ನ್ಯೂಸ್ ಚಾನೆಲ್ಗಳು, ಪತ್ರಿಕೋದ್ಯಮ ಇವತ್ತು ಮಾರ್ಕೊಳ್ತಾ ಇದಾರಲ್ಲ ನೀವು. ಇವತ್ತು ಮನಮೋಹನ್ ಸಿಂಗ್ ಅವರು ನಮ್ಮನ್ನ ಅಗಲಿದ್ದಾರೆ, ಅವರು ತೀರ್ಕೊಂಡಿದ್ದಾರೆ ಅಂತೇಳಿ 2 ದಿನ ಕಂಟಿನ್ಯೂಸ್ ಆಗಿ ಸ್ಟೋರಿ ಮಾಡಿದ್ರಲ್ಲ. ನರೇಂದ್ರ ಮೋದಿ ಅವರ ಆಡಳಿತ ವೈಖರಿ ಮತ್ತು ಮನಮೋಹನ್ ಸಿಂಗ್ ಅವರ ಆಡಳಿತ ವೈಖರಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ನೀವು. ಇವತ್ತು ಮನಮೋಹನ್ ಸಿಂಗ್ ಅವರು ಅಷ್ಟು ಮಾಡಿದ್ರು, ಇಷ್ಟು ಮಾಡಿದ್ರು ಅಂತ ಹೇಳ್ತಾ ಇದ್ದೀರಲ್ಲ. ಆತ್ಮಸಾಕ್ಷಿ ಅನ್ನೋದಿತ್ತ ನಿಮ್ಗೆ ಅವಾಗ? ಯಾಕವತ್ತು ಟೀಕೆ ಮಾಡಿದ್ರಿ? ಇದೇ ಮನಮೋಹನ್ ಸಿಂಗ್ ಅವರು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ, ಇಷ್ಟೆಲ್ಲ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಂದಾಗ ಅವತ್ತು ಮಾಡಿದ್ದೇನು? ಕತ್ಲಲ್ಲಿಟ್ಟಿದ್ದಲ್ವಾ? 10 ವರ್ಷಗಳ ಕಾಲ ಯಾರಿಗೂ ಏನು ಒಂದು ಚೂರು ಸಹ ಭಾವನೆಗಳನ್ನ ಬಿತ್ತದೆ, ಯಾವುದೇ ರಾಜಕೀಯವನ್ನು ತರದೆ ಆಡಳಿತಾತ್ಮಕ ವಿಚಾರಗಳನ್ನ ಮಾತನಾಡಿದಂತಹ ಮನಮೋಹನ್ ಸಿಂಗ್ ಅವರ ಬಗ್ಗೆ ಈ ಮಾಧ್ಯಮಗಳು ಎಷ್ಟು ಪ್ರಚಾರ ಮಾಡೋದು. ಇವತ್ತು ನರೇಂದ್ರ ಮೋದಿ ಅವರು ಬರೀ ಸುಳ್ಳುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಕಪ್ಪು ಹಣ ತರ್ತೀವಿ 100 ದಿವಸದಲ್ಲಿ, ಎಲ್ಲಿ ಬಂತು? ಒಬ್ಬೊಬ್ಬರ ಖಾತೆಗೆ 15ರಿಂದ 20 ಲಕ್ಷ ಹಾಕುವಷ್ಟು ಕಪ್ಪು ಹಣ ಇದೆ, ಏನಾಯ್ತು? 100 ದಿವಸದಲ್ಲಿ ಕಪ್ಪು ಹಣ ತರ್ತೀವಿ, ಏನಾಯ್ತು? ದೇಶದಲ್ಲಿರುವಂತಹ ಕಪ್ಪು ಹಣವನ್ನೆಲ್ಲ ನಾವು ಹೊರಗಡೆ ತರ್ತೀವಿ, ಏನಾಯ್ತು? 2 ಕೋಟಿ ಉದ್ಯೋಗ ಖಾತ್ರಿ ಯೋಜನೆ ಮಾಡ್ಕೊಡ್ತೀವಿ, ಏನಾಯ್ತು? ಯಾವುದೂ ಮಾಡಲಿಲ್ಲ.
ಇವರು ಯಾವುದೂ ಮಾಡಲಿಲ್ಲ, ಬರೀ ಸುಳ್ಳು ಹೇಳಿ 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 ಏನು 2022ಕ್ಕೆ ಪ್ರತಿಯೊಬ್ಬರು ಸ್ವಂತ ಮನೆ ಮಾಡಬೇಕು ಅಂತಂದ್ರು. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ನಾವು ಬಂದಂತಹ ಅಧಿಕಾರಕ್ಕೆ ಬಂದ ಮೊದಲನೆಯ ಕ್ಯಾಬಿನೆಟ್ ನಲ್ಲಿ ನಾವು ಎಲ್ಲಾ ರೈತರ ಸಾಲವನ್ನ ಮನ್ನಾ ಮಾಡ್ತೀವಿ ಅಂತಂದ್ರು. ಇದೇ ಮನಮೋಹನ್ ಸಿಂಗ್ ಅವರು 2008ನೇ ಇಸ್ವಿನಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು. 60,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಯಾರು ಗ್ರೇಟ್ ರೀ? ಮನಮೋಹನ್ ಸಿಂಗ್ ಗ್ರೇಟಾ? ನರೇಂದ್ರ ಮೋದಿ ಅವರು ಗ್ರೇಟಾ? ಸಾರ್ವಜನಿಕ ಸಭೆಯಲ್ಲಿ ಮೊದಲ ಕ್ಯಾಬಿನೆಟ್ ನಲ್ಲಿ ನಾನು ಸಾಲವನ್ನ ಮನ್ನಾ ಮಾಡ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿ ಅವರು ಮಾತು ತಪ್ಪಿದ್ರು. ಇವರು ಅಧಿಕಾರದಲ್ಲಿದ್ದಾಗ 80,000 ಕೋಟಿ ರೂಪಾಯಿಯನ್ನ ಇವರು ಸಾಲವನ್ನ ಮನ್ನಾ ಮಾಡ್ತಾರಲ್ಲ, ಯಾರು ಗ್ರೇಟು? ನಾನು ಮನಮೋಹನ್ ಸಿಂಗ್ ಅವರ ಪರವಾಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇಲ್ಲ, ಆದ್ರೆ ಈ ಮಾಧ್ಯಮಗಳು ನಡ್ಕೊಳ್ತಾ ಇರುವಂತಹ ರೀತಿ, ನಡೆದುಕೊಂಡ ರೀತಿಯಿಂದ ಮಾತಾಡ್ತಾ ಇದ್ದೀವಿ. ಬದಲಾವಣೆ ಬೇಕು, ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆ ಬೇಕು. ನರೇಂದ್ರ ಮೋದಿ ಅವರು ಲಾಲ್ ಕೃಷ್ಣ ಅಡ್ವಾಣಿ ಅವರನ್ನ ಪಕ್ಕಕ್ಕಿಟ್ಟು ಅವ್ರು ಮಾರ್ಕೆಟಿಂಗ್ ಮಾಡ್ಕೊಂಡು ಪ್ರಧಾನಮಂತ್ರಿ ಆದ್ರು. ಆದ್ರೆ ಪ್ರಧಾನಮಂತ್ರಿ ಆದ ಮೇಲೆ ಅವ್ರು ಹೇಳಿದ್ದೇನಾದ್ರು ನಡ್ಕೊಂಡಿದಾರ? ಯಾರಾದ್ರೂ ಮಾತಾಡಿದ್ದೀರಾ? ಯಾರು ಮಾತಾಡಿಲ್ಲ. ಮಾತಾಡೋಂತ ಪ್ರಮೇಯ ಉದ್ಭವ ಆಗಲ್ಲ. ಯಾಕಂದ್ರೆ ನಿಮ್ಮನ್ನ ಅವ್ರು ಕೊಂಡ್ಕೊಂಡ್ಬಿಟ್ಟಿದ್ದಾರೆ, ಮಾಧ್ಯಮಗಳನ್ನ ಅವರು ಖರೀದಿ ಮಾಡಿದ್ದಾರೆ, ಅವರ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದಾರೆ. ನೀವು ತಾನೇ ಏನ್ ಮಾಡ್ತೀರಿ? ನಿಮ್ಮ ಕುತ್ತಿಗೆ ಕೈ ಇಟ್ಟಿದ್ದಾರೆ. ನಿಮ್ಮನ್ನ ಖರೀದಿ ಮಾಡಿರೋದ್ರಿಂದ ನಿಮ್ಮ ಮಾಲೀಕರು ಹೇಳೋ ರೀತಿ ನೀವು ನೋಡ್ಬೇಕಲ್ವಾ? 114 ರೀ, ನಾವು ಅದನ್ನ ಪ್ರೆಸ್ ಮೀಟ್ ಮಾಡಿರುವಂತ 114 ಪ್ರೆಸ್ ಮೀಟ್ ಒಬ್ಬ ಪ್ರಧಾನಮಂತ್ರಿ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟ್ ಅಲ್ವೇನ್ರಿ? ಜನರ ಮುಂದೆ ನಿಂತ್ಕೊಂಡು ಹೇಳಿದ್ದಾರೆ ಅಂದ್ರೆ ಗ್ರೇಟ್ ಅಲ್ವೇನ್ರಿ? ಅವರು ಲಾಸ್ಟ್ 2014ರಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ, ಜನ ಒಂದಲ್ಲ ಒಂದು ದಿವಸ ನನ್ನ ಕೆಲಸಗಳನ್ನ ಅವರು ನೆನಪಿಸ್ಕೊಳ್ತಾರೆ ಅಂತೇಳಿ ಅವ್ರು ಹೇಳ್ತಾರೆ. ಅಂತಹ ಪ್ರಧಾನಮಂತ್ರಿ, ಅಂತಹ ಮನಮೋಹನ್ ಸಿಂಗ್ ಅವರನ್ನ ಈ ಯಾರು ಮಾಧ್ಯಮಗಳು ಕತ್ತಲಿಟ್ಟು ಅಲ್ಲ, ಡಿಮಾನಿಟೈಸೇಷನ್ ಟೈಮ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಏನು ಸದನದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಡಿಮಾನಿಟೈಸೇಷನ್ ಫೇಲ್ಯೂರ್ ಆಗುತ್ತಿದ್ದು, 2% GDP ಗ್ರೋತ್ ಕೆಳಗಡೆ ಹೋಗುತ್ತೆ ಅಂತ ಹೇಳ್ತಾರೆ. ಅವಾಗ ನಕ್ಕಿರುವಂತಹ ಜನರಿಗೆ 3 ತಿಂಗಳಲ್ಲಿ ಗೊತ್ತಾಗುತ್ತೆ ಮನಮೋಹನ್ ಸಿಂಗ್ ಅವರು ಹೇಳಿರೋ ಸತ್ಯ ಅಂತೇಳಿ. ಇವತ್ತಿಗೂ ಸಹ ಡಿಮಾನಿಟೈಸೇಷನ್ ಇಂದ ಇವತ್ತು ಸಹ ಸಣ್ಣ ಪುಟ್ಟ ವ್ಯಾಪಾರಿಗಳು ಇವತ್ತಿಗೂ ಸಹ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದ ಲಾಭ ಆಗಿದ್ದಾದ್ರೂ ಏನು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. Short period, but for those who are poor and deprived sections of the community, even 50 days torture can bring about disastrous effect. And that's why about 60 to 65 people have lost their lives, maybe more. And what is more is, what has been done can weaken and erode our people's confidence in the currency system and in the banking system. One